ಇವತ್ತು ಹಬ್ಬ ಎಲ್ಲ ಮುಗಿಸಿ ನಮ್ಮ ಜಮೀನಿಗೆ ಬಂದಿದ್ದು ನೋಡೋಣ ಅಂತ. ನಮ್ಮನೆ ದೊಡ್ಡ ಗೌಡ್ರು ಬದ ಅಂತ ಕರಿತೀವಿ ನಾವು ಇದನ್ನ. ಬದ ನೋಡಿ, ಇದು ಬದ. ಈ ಕೆಲವೊಂದು ಕಡೆ ತೇವರಿ ಅಂತಾರೆ. ಈ ಬದನೆ ಬರೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ದೊಡ್ಡ ಮನೆ ಗೌಡ್ರು, ಚಿಕ್ಕ ಯಜಮಾನ್ರು ನೋಡಿ ಇದು ಹೆಂಗೆ ಪರದಾಡ್ತಾವ್ರೆ ಅಂತೇಳಿ. ಮುಂದೆ ನಡೀರಿ ಸರ್. ಹಾಂ, ಹೋಗ್ಬೋದಾ? ನಡ್ರಿ ಮತ್ತೆ. ನೋಡಿ ಹಿಂಗೆ ಈಗ ರೆಡಿಯಾಗಿ ಹೋಯ್ತಾವ್ರೆ. ಒಂದು ಮಾವಿನ ಮರ ಇದೆ. ಆ ಮಾವಿನ ಮರದಲ್ಲಿ ಮಾವಿನಕಾಯಿ ಕುಯ್ಕೊಬರ್ಬೇಕು ಅಂತ ರೆಡಿಯಾಗಿ ಹೋಯ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟು ನಡೀತಿದ್ದಾರೆ ಸಾಹೇಬರು. ಸರ್, ಯಾವ ಕಡೆ ನಿಮ್ಮ ಪಯಣ? ಈ ಕಡೆನಾ? ಆ ಕಡೆ ಎಲ್ಲಿ ಹೋಗ್ತಾ ಇದ್ದೀರಿ? ಹಾಂ, ಯಾವ ಕಡೆ? ಏನು ತರಕ್ಕೆ? ಹಾಂ, ಈ ಕಡೆ ಬನ್ನಿ. ಇಲ್ಲಿ ಈ ಸೈಡ್ ಏನು ತರಕ್ಕಲ್ಲಿ? ಹಾಂ, ಏನು ಕುಯ್ಯಕ್ಕೆ ಹೋಯ್ತಾ ಇದ್ದೀರಾ? ಶುಂಠಿಯಾ? ಶುಂಠಿ ಕೀಳ್ಸಾಕೈತಲ್ಲ ಇಲ್ಲಿ ಕಿತ್ತಾಕಿಲ್ವ ಶುಂಠಿಯಾ? ಇನ್ನೂ ಶುಂಠಿ ಐತಾ? ಅದು ಹೋಯ್ತದು. ಅದು ಇದೇನು ಹೇಳಿದು? ಇದು ಕೋಸು. ಕೋಸು ಪೈರು ಮಾಡಿ. ಇದು ಯಾರ್ದು ಇದು ಹೂವು? ಇದು ಯಾರು ಬೆಳೆದಿರೋದು ಹೂವು? ಬಟನ್ಸು ಯಾರು ಬೆಳೆದಿರೋದು ಇದು? ತಾತ ಬೆಳೆದಿರೋದು ನೋಡಿ ಹೆಂಗೈತೆ ಹೂವು. ನಡಿ, ತಾತ ಬೆಳೆದಿರೋದಾ? ಓ, ತಾತನ ಏನೋ ತಂದಿಟ್ಟೈತಲ್ಲಿ. ಕೋಸು ತಂದಿಟ್ರಂಗೈತೆ ಅಲ್ಲಿ. ಕೋಸು ಕಾಲ್ಗೆಲ್ಲ ಶೂ ಆಯ್ತಾ? ಮೆತ್ಕತೈತ ಸ್ಲಿಪ್ಪರ್ಗೆ ಮಣ್ಣು. ಆಯ್ತು, ನಿಧಾನಕ್ಕೆ. ಇಲ್ಲೇ ಹೇಳಿ. ಇಲ್ಲಿ ಹೇಳಿ. ನಿಧಾನಕ್ಕೆ ಹೇಳಿ, ಜಾರ್ಬಿಡುತ್ತೆ. ಹಾಂ, ರೆಡಿ. ಹಾಂ, ಓಕೆ. ನಡಿ ಅಲ್ಲಿ ಆಗೈತೆ. ನಡಿ ಹೋಗೋಣ. ಅಲ್ಲಿ ಮಾವಿನಕಾಯಿ ಕುಯ್ಕೊಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಹೊಲ ಕಡೆ ಬಂದರೆ ಸ್ಲಿಪ್ಪರ್ಗೆಲ್ಲ ಫುಲ್ಲು ಮಣ್ಣು ಮೆತ್ಕೊಳ್ಳುತ್ತೆ. ನೀನು ಮಾಡಬೇಡ, ನಡಿಯಲ್ಲಿ. ಒಂಚೂರು ಆಗೈತೆ ನಡಿ. ನಿಂದೇನು ಜಾಸ್ತಿ ಆಗಿಲ್ಲ ಕಣ, ಕಡಿಮೆ ಆಗೈತೆ ನಿಂದು. ಅಮ್ಮಾರು ಬಂದಿರ್ತಾರ ಅಲ್ಲಿ ತೋಟದ ಹತ್ರ. ಹಾಂ, ಮಾವಿನಕಾಯಿ ಅಲ್ಲಿ ಐತಿ ಮಾವಿನಕಾಯಿ. ನೋಡು ಇಲ್ಲಿ ಶುಂಠಿ ಹಾಕಾರೆ ಇವರು. ಇದು ಶುಂಠಿ ನೋಡಿ. ಇಲ್ಲಿ ಇವರು ಹಾಕವ್ರೆ, ತೋಟದೊಳಿಕೆ ಹಾಕವ್ರೆ ಶುಂಠಿ. ನೆನ್ನೆ ಒಳ್ಳೆ ಮಳೆ ಬಂತು ಹಾಸನಲ್ಲಿ ಅಲ್ವಾ? ನಡಿ, ಬೇಗ ಹೋಗೋಣ. ನೋಡಿ ಇಲ್ಲಿ ಸೇವಂತಿಗೆ ಹಾಕವ್ರೆ. ಏನು ಹೇಳಿದು? ಎಂಥ ಹೂವು ಇದು? ಸೇವಂತಿಗೆ ಹೂವು. ನೋಡಿಲಿ ತೋಟದೊಳಿಗೆ ಹಾಕವ್ರೆ. ನಡಿ. ಇನ್ನೇನು ಸಮಾಚಾರ? ಐಸ್ ಕ್ರೀಮ್ ತಿಂದಿಲ್ವಾ? ಓಹೋ, ನೋಡಿ ಇವತ್ತು ಐಸ್ ಕ್ರೀಮ್ ಹೆಚ್ಚು ಕಡಿಮೆ 4 ಐಸ್ ಕ್ರೀಮ್ ತಿಂದವನೇ ಶಾರ್ವಿನು. ತಿಂದೇ ಇಲ್ಲ ಅಂತ ಸುಳ್ಳು ಹೇಳ್ತಾವನಲ್ಲ. ನೆಗಡಿ ಆಗುತ್ತೆ ಅಂತನಾ? ಸಿರಪ್ ಕುಡಿಬೇಕಾಗುತ್ತೆ ಅಂತ. ಈ ಕಡೆ ಬಾ. ಇಲ್ಲಿ ನಡಿ. ಈ ಕಡೆ ನಡಿ, ಬೇಗ ನಡಿ. ಹೋಗೋಣ, ಕತ್ಲೆ ಆಗ್ಬಿಡುತ್ತೆ ಆಮೇಲೆ ಮಾವಿನಕಾಯಿ ಕುಯ್ಯೋಕ್ಕೆ. ಹೇಳು, ಏನೋ ಹೇಳ್ತಿದ್ದಲ್ಲ. ಏನು? ಹಾಂ, ತಾತ? ಹೌದಾ? ಓಕೆ. ಹೂವು ಇಲ್ಲೇ ಐತಲ್ಲ ಹೂವು. ನೋಡು, ಸೇವಂತಿಗೆ ಹೂವು. ನಡಿ. ಆಯಿತು, ಬೇಗ. ಓ, ಇದೇನಿದು? ಇದು ಏನಿದು? ಇದೇನಿದು?
ಹಾಂ ಚಾಕ್ ತಗೊಂಡು ಏಯ್ ಅದೇನದು ನೋಡ್ದಲ್ಲ ಅದನ್ನ ಜೋಳ ಮೆಕ್ಕೆಜೋಳ ತಿನ್ನೋದು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಿಂದಿರಲಿಲ್ವಾ 30 ರೂಪೀಸ್ ಏನೋ ಕೊಟ್ಟು 30ನೋ 50ನೋ 50 ರೂಪೀಸು ನೋಡಲ್ಲಿ ಫ್ರೀಯಾಗಿ ಸಿಗ್ತೈತೆ ಸುಟ್ಕೊಂಡು ತಿನ್ನಬೇಕು ಆದ್ರೆ ಅದನ್ನ ಇಲ್ಲ ಬೇಯಿಸ್ಕೊಂಡು ತಿನ್ನಬೇಕು ನೋಡಿ. ಇದು ಜೋಳ ಇನ್ನೂ ಬಂದಿಲ್ಲ ಇದು ನಡಿ. ಇದು ಮೇವಿಗೆ ಹಾಕವ್ರೆ ಅನಿಸುತ್ತೆ. ಇದೇನು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನಡಿ ಬೇಗ ಬೇಗ. ಎಲ್ಲೈತು ಇನ್ನೂ ಹೊಲ ಸಿಕ್ಕಲೇ ಅಲ್ವಾ? ಎಲ್ಲೈತು ಹೊಲ? ನಡಿ ಮತ್ತು ಬೇಗ ಬೇಗ. ನೋಡ್ರಪ್ಪ ಇದು ಸ್ನೇಹಿತರೆ, ಇದು ಈಚಿಲ್ ಗಿಡ ಯಾರು ನೋಡಿಲ್ಲ ಅಂದರೆ ಈಚಿಲ್ ಗಿಡ ನೋಡ್ಕೊಳ್ಳಿ. ಇದೆಲ್ಲ ಮೇಳೆ. ಇದು ಕರ್ಪೂರದ ಮರ ಅಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ. ಕರ್ಪೂರದ ಗಿಡ ಅಥವಾ ಸುರ್ಗಿ ಮರ ಅಂತೀವಿ. ನಡಿ. ಓಹೋ ಯಾಕೆ ಹೆದ್ರಕೊಬಿಟ್ರೆ ಗೌಡ್ರು ಸಾಹೇಬ್ರೆ? ಪಟ ಅಂತ ಇಲ್ಲಿ ನೆಡಿದ್ರೆ ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಅಂದರೆ ತುಂಬ ಮಳೆ ಆದಾಗ ನಾವು ಇಲ್ಲಿ ಬರೋಕ್ಕಾಗೋದಿಲ್ಲ, ಫುಲ್ ನೀರು ತುಂಬಿರುತ್ತೆ. ಇವಾಗ ಮಳೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದೀವಲ್ಲ, ಇನ್ನೂ ನೀರು ಅಷ್ಟಿಲ್ಲ. ಹಂಗಾಗಿ ಇವತ್ತು ಒಳ್ಳೆ ಮಳೆ ಬಂತು. ಆದ್ರೂ ನೋಡಿ ಇದು ನಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಇದೇ ಕೆರೆ ಕಾಣಿಸ್ತಾ ಇರೋದು ಅಲ್ಲಿ, ಅದು ಕೆರೆ. ಓಕೆನಾ? ಅಮ್ಮ ಫೋನ್ ಮಾಡ್ತೈತೆ, ಕಟ್ ಮಾಡ್ತೀನಿ. ನಡಿ ಬೇಗ. ನಡೀತಾ ಇದ್ದೀಯಾ? ಇನ್ನೂ ಸಿಕ್ಕಿಲ್ವ ಹಂಗಾರವಲ್ಲ? ಓಹೋ ಆಗಲೇ ಎಲ್ಲ ಬಂದ್ರಕ್ಕನೋ ನೋಡಲ್ಲಿ ಎಲ್ಲ ಬಂದವ್ರಲ್ಲ. ಆಗಲ ಮಾವಿನಕಾಯಿ ಕುಯ್ತಾವ್ರೆ. ಓಹೋ ನೋಡಿಲಿ ಮಾವಿನಕಾಯಿ ಕುಯ್ದು ಹಾಕವ್ರಲ್ಲಪ್ಪ ಆಗಲೇ. ನಡಿ ಬೇಗ ನೀನು ಕೂದಾಕು ನೋಡು. ಮತ್ತೆ ನಮ್ಗಿಂತ ಲಾಸ್ಟಿಗೆ ಬಂದವ್ರೆ. ನೀನು ಕೂದ್ಯಾ? ಪರವಾಗಿಲ್ಲ ಹಂಗಾರೆ. ಮಣ್ಣಿನ ನೋಡಿ ನಮ್ಮ ಮನೇಲಿ ಹಿಂಗೆ ಇದು ನೋಡಿ ಒಂಚೂರ ಈ ಥರ ಮರಕ್ಕೆ ಹೊಡಿತೀವಿ, ಯಾಕಂದರೆ ಕಳ್ಳರು ಕಾಕರು ಬರಬಾರ್ದು ಅಂತೇಳಿ. ಆದರೂ ಬಿಡಲ್ಲ, ಆದರೂ ಏನೋ ಒಂದು ಸಮಾಧಾನ ಆಗ್ಬೇಕಲ್ಲ ಮನಸ್ಸಿಗೆ ಅಂತೇಳಿ ಇದೆ. ನಮ್ಮನೆ ಮಾವಿನ ಮರ ಸುಮಾರು ಕಿತ್ತಾಕವ್ರೆ. ಇವತ್ತು ಮನೆಯವರೆಲ್ಲ ದಾಳಿ ಮಾಡ್ತಾವ್ರೆ. ನೋಡಿ ರೈತರಿಗೆ ಒಬ್ಬರಿಗೆ ಡೈರೆಕ್ಟಾಗಿ ಇಮ್ಮಿಡಿಯೇಟಾಗಿ ಕಿತ್ತ ತಕ್ಷಣ ತಿನ್ನೋ ಒಂದು ಅದೃಷ್ಟ ಇರೋದು. ಇನ್ನೆಲ್ಲರೂ ಇವತ್ತು ಕಿತ್ತು 2 ದಿನ 3 ದಿನ ಆದಮೇಲೆ ಅವ್ರ ಕೈಗೆ ಸಿಗುತ್ತೆ. ಔಷಧಿ ಎಲ್ಲ ಸ್ಪ್ರೇ ಮಾಡಿರ್ತಾರೆ. ರೈತರಿಗೆ ಇದೊಂದು ವರದಾನ. ಡೈರೆಕ್ಟಾಗಿ ಗಿಡದಿಂದ ಇಮ್ಮಿಡಿಯೇಟಾಗಿ ತಿನ್ನೋಕ್ಕೆ ಅವಕಾಶ. ನೋಡಿ ಭಾಳ ಚೆನ್ನಾಗಿ ಬಂದಿದೆ ಮಾವು. ಗಾಯ ಆಗುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಮೋಟೋ ಹಲೋ, ಇಲ್ಲಿ ಮಾವಿನಕಾಯಿ ಸಿಗ್ತಾ? ಖುಷಿನಾ? ಬಾಯ್ ಮಾಡಿ ಹಿಂಗೆ ಬಾಯ್ ಮಾಡು.